ರೇಣುಕಾಸ್ವಾಮಿಯನ್ನ ಕೊಲೆಗೈದಂತಹ ಗ್ಯಾಂಗ್ ಲಾಕ್ ಆಗಿದ್ದೇ ಅತ್ಯಂತ ರೋಚಕ. ಜೂನ್ 9ನೇ ತಾರೀಕು ಮೈಸೂರಿಗೆ ಆರೋಪಿ ದರ್ಶನ್ ತೆರಳಿರ್ತಾರೆ. ದರ್ಶನ್ ಅನ್ನ ಬಿಟ್ಟು ವಾಪಸ್ ಆಗ್ತಾ ಇರ್ತಾರೆ ಪ್ರದೋಷ್ ಹಾಗೂ ವಿನಯ್. ಜೂನ್ 10ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಇಬ್ಬರನ್ನ ಕೂಡ ಪೊಲೀಸರು ಲಾಕ್ ಮಾಡಿಕೊಳ್ತಾರೆ. ಕುಂಬಳಗೋಡಿನ ಕಣ್ಮಣಿಕಿ ಟೋಲ್ ಬಳಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆನಂತರ ನೆಕ್ಸ್ಟ್ ಡೇ ಮುಂಜಾನೆ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆರೋಪಿಗಳ ಹತ್ರ ಚೈನ್ ಲಿಂಕ್ ರೀತಿ ಮಾಹಿತಿಯನ್ನ ಕಕ್ಕಿಸ್ಕೊಳ್ತಾರೆ ಪೊಲೀಸರು. ಸೊ ಜೂನ್ 9ನೇ ತಾರೀಕು ಮೈಸೂರಿಗೆ ಹೋಗಿ ದರ್ಶನನ್ನ ಎತ್ತಾಕೊಂಡು ಬರೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ನರಸಿಂಹಮೂರ್ತಿ, ಫಸ್ಟ್ ಇಬ್ಬರನ್ನ ಅರೆಸ್ಟ್ ಮಾಡುವಂತಹ ಪೊಲೀಸರು ಆ ಕುಂಬಳಗೋಡ್ ಬಳಿ, ಅದಾದ ನಂತರ ದರ್ಶನ್ ಕಡೆಗೆ ಹೋಗೋದೇ ಅತ್ಯಂತ ರೋಚಕವಾದಂತಹ ವಿಚಾರ. ಉಳಿದಂತಹ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ, ಯಾವ ರೀತಿ ಇವರೆಲ್ಲರನ್ನ ಕೆಡ್ಡಕ್ಕೆ ಬೀಡಿಸೋದಕ್ಕೆ ಪೊಲೀಸರ ಆಪರೇಷನ್ ಸಾಕ್ತು ಅಂತ? ಮಮತಾ, ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆಯಾಗುತ್ತೆ. ಅದಾದ ಬಳಿಕ 9ನೇ ತಾರೀಕು ಭಾನುವಾರ ಬೆಳಗ್ಗೆ ಅಲ್ಲೇ ಹತ್ತಿರವಿದ್ದಂತಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆ ಒಂದು ಮೃತದೇಹವನ್ನು ನೋಡಿ ಪೊಲೀಸರಿಗೆ ಕರೆಯನ್ನು ಮಾಡ್ತಾರೆ. ಪೊಲೀಸರು ಬರ್ತಾರೆ, ಐಡೆಂಟಿಫೈಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮುಖ ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ. ಒಂದು UDR ಪ್ರಕರಣವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆದರೆ ಭಾನುವಾರದ ಸಂಜೆ ವೇಳೆಗೆ ಈ ನಿಖಿಲ್, ಕೇಶವಮೂರ್ತಿ ಇವರು ಒಂದು 3 ಜನ, ಇಲ್ಲ ನಾವೇ ರಾಘವೇಂದ್ರ, ಇವರೆಲ್ಲ ನಾವೇ ಕೊಲೆ ಮಾಡಿದ್ದು ಯಾವುದೋ ಫೈನಾನ್ಸ್ ವಿಚಾರಕ್ಕೆ ಅಂತೇಳಿ ಬರ್ತಾರೆ. ಆ ಸಂದರ್ಭದಲ್ಲಿ ರಾಘವೇಂದ್ರನಿಗೆ ಒಂದು ಸ್ವಲ್ಪ ಡ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ ಈತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅನ್ನೋದು ಗೊತ್ತಾಗುತ್ತೆ. ವಿಜಯಲಕ್ಷ್ಮಿ ಅವರಿಗೆ ಈತ ಏನೋ ಕೆಟ್ಟದಾಗಿ ಮೆಸೇಜ್ ಮಾಡಿಬಿಟ್ಟಿದ್ದ, ಹೀಗಾಗಿ ಈತನಿಗೆ ಹೊಡೆದು ಆ ಸಂದರ್ಭದಲ್ಲಿ ಸತ್ತೋದ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾನೆ. ಅದಾದ ಬಳಿಕ ಕೇಶವಮೂರ್ತಿಗೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಕೇಳಿದಂತಹ ಬಳಿಕ ಇಲ್ಲ ಪವಿತ್ರ ಗೌಡಗೆ ಈತ ಅಶ್ಲೀಲವಾಗಿ ಮೆಸೇಜ್ ಫೋಟೋ ಕಳಿಸಿದ್ದ, ಹೀಗಾಗಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಹಿಂಗೆ ಹಲ್ಲೆ ಆಗೋಯ್ತು ಅನ್ನೋ ನಿಟ್ಟಿನಲ್ಲಿ ಆತ ಮೊದಲಿಗೆ ದರ್ಶನ್ ಹೆಸರನ್ನ ಬಾಯಿ ಬಿಡ್ತಾನೆ. ಅದಾದ ಬಳಿಕ ಯಾರ್ಯಾರಪ್ಪ ಇದ್ರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಈ ವಿನಯ್ ಮತ್ತು ಪ್ರದೋಷ್ ಇವ್ರ ಹೆಸರೆಲ್ಲ ಕೂಡ ಹೊರಗೆ ಬರುತ್ತೆ. ಇಡೀ ಭಾನುವಾರ ಶವದ ವಿಲೇವಾರಿ ಆದ ಬಳಿಕ ದರ್ಶನ್ ತಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿದ್ರು. ಅದಾದ ಬಳಿಕ ಸಂಜೆ ವೇಳೆಗೆ ಅವ್ರನ್ನ ಕರೆದುಕೊಂಡು ಇವರು ಯಾರ್ಯಾರು ಈ ಪ್ರದೋಷು ಮತ್ತು ವಿನಯ್ ಮೈಸೂರು ಕಡೆ ಹೋಗಿದ್ರು. ಅವ್ರನ್ನ ಮೈಸೂರಿನ ರೆಡಿಸನ್ನ ಬ್ಲೂ ಹೋಟೆಲ್ಗೆ ಬಿಟ್ಟಿದ್ದಾರೆ. ಅದಾದ ಬಳಿಕ ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಅವರ ಟವರ್ ಲೊಕೇಶನ್ ಆಧಾರದ ಮೇಲೆ ಬಿಡದಿಯ ಕಣ್ಮಿಣಿಕೆ ಏನಿದೆ ಇಲ್ಲಿ ಇವರಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಮಂಗಳವಾರ ಬೆಳಿಗ್ಗೆ ದರ್ಶನನ್ನ ಮುಟ್ಟಿರೋದು. ಅಲ್ಲಿಯವರೆಗೂ ಕೂಡ ದರ್ಶನ್ಗೆ ಯಾರು ಕೂಡ ತಮ್ಮ ಸದಸ್ಯರು, ತಮ್ಮ ಹುಡುಗರು ಯಾರು ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ. ಬಂಧನ ಸ್ವಲ್ಪ ತಡವಾಗಿದ್ರೂ ಕೂಡ ಆರೋಪಿ ದರ್ಶನ್ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ. ಅಜ್ಞಾತ ಸ್ಥಳಕ್ಕೆ ಹೋಗೋದಕ್ಕೆ ದಾಸ ಪ್ಲಾನ್ ಮಾಡಿದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಬಯಲಾಗಿದೆ. ಮೈಸೂರಿನಿಂದ ಜೂನ್ 11ನೇ ತಾರೀಕು ಅಜ್ಞಾತ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ. ಆದ್ರೆ ಪೊಲೀಸ್ ಎಂಟ್ರಿಯಿಂದ ದರ್ಶನ್ಗೆ ಫುಲ್ ಶಾಕ್ ಆಗುತ್ತೆ. ಬೆವರಿಳಿಯೋದಕ್ಕೆ ಸ್ಟಾರ್ಟ್ ಆಗತ್ತೆ ಯಾವಾಗ ಪೊಲೀಸರು ದರ್ಶನ್ ಅನ್ನ ಅರೆಸಿ ರಾಡಿಸನ್ ಬ್ಲೂ ಹೋಟೆಲ್ಗೆ ಬರ್ತಾರೋ. ಇಲ್ಲ ಅಂದಿದ್ರೆ ಸ್ವಲ್ಪ ತಡ ಆಗಿದ್ರು. ಒಂದಷ್ಟು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಪ್ರಭಾವಿ ವ್ಯಕ್ತಿಯನ್ನ ಹಿಡಿಬೇಕಂದ್ರೆ ಇನ್ನಷ್ಟು ಸಾಕ್ಷಿಗಳು ಬೇಕು ಅಂತ ಏನಾದ್ರೂ ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಸಾಕ್ಷಿಗಳನ್ನ ಭರಪೂರ್ವವಾಗಿ ಸಂಗ್ರಹಿಸೋದಕ್ಕೆ ಮುಂದಾಗಿದ್ರೆ ಆರೋಪಿ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ರೀತಿಯಲ್ಲಿ ಆಂಗಲ್ ನಲ್ಲೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ಅಜ್ಞಾತವಾಸಕ್ಕೆ ಹೋಗ್ಬೇಕು ಅನ್ನೋದು ದರ್ಶನ್ನ ಬಯಕೆ ಆಗಿತ್ತ ಅಥವಾ ಸಮಾನ ಮನಸ್ಕ ಕೃತ್ಯದಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳು ದರ್ಶನ್ಗೆ ಸೂಚಿಸಿದ್ದ ಈ ರೀತಿ ಸ್ವಲ್ಪ ದಿನ ನೀವು ಅಪ್ಸ್ಕೊಂಡ್ ಆಗ್ಬಿಡಿ ಅಂತ, ಹೇಗೆ ಅಂತ? ಮಮತಾ, ದರ್ಶನ್ ಮೈಸೂರಲ್ಲಿ ಆಶ್ರಯವನ್ನು ಪಡೆದಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಹೋಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವತ್ತು ಸುಮಾರು ಒಂದು 9 ಗಂಟೆಯ ನಂತರ ಬೇರೆ ಕಡೆ ಜಾಗಕ್ಕೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ರು. ಅಂದರೆ ಭೂಗತವಾಗಬೇಕು ಸ್ವಲ್ಪ ದಿನ. ಅಂದರೆ ಈ ಒಂದು ಪ್ರಕರಣ ಏನಾದರೂ ಇನ್ ಕೇಸ್ ಹೊರಗಡೆ ಏನಾದರೂ ಬಂದುಬಿಟ್ರೆ ಆಗ ಯಾರಾದರೂ ಲಾಕ್ ಆದಂತಹ ಸಂದರ್ಭದಲ್ಲಿ, ನನ್ನ ಹೆಸರು ಬಂದಂತಹ ಸಂದರ್ಭದಲ್ಲಿ ಈ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು ಆ ಬಳಿಕ ಹೊರಗಡೆ ಬರಬೇಕು ಅನ್ನೋ ಚಿಂತನೆಯಲ್ಲಿ ದರ್ಶನ್ ಇದ್ದಂತೆ ಕಂಡುಬರ್ತಿತ್ತು. ಹೀಗಾಗಿ ಅವರಿಗೆ ದರ್ಶನ್ಗೆ ಒಂದಿಷ್ಟು ಮಾಹಿತಿಯ ಸುಳಿವು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚರವನ್ನು ವಹಿಸಿತ್ತು. ಯಾಕಂತ ಹೇಳಿದ್ರೆ ಅದಾಗಲೇ ದರ್ಶನ್ಗೂ ಕೂಡ ಗೊತ್ತಿತ್ತು ನಿಖಿಲ್ ನಾಯಕ್, ಕೇಶವಮೂರ್ತಿ, ರಾಘವೇಂದ್ರ ಇವರು ಅರೆಸ್ಟ್ ಆಗಿದ್ದಾರೆ ಅಂತೇಳಿ. ಅದಾದ ಬಳಿಕ ಏನಾಗಿದೆ ಕೇಸು, ನೆಕ್ಸ್ಟು
ಯಾರನ್ನಾರು ಬೇರೆಯವ್ರನ್ನ ಅರೆಸ್ಟ್ ಮಾಡಲಾಗಿದ್ಯಾ ಇದ್ಯಾವುದು ಕೂಡ ಗೊತ್ತಿರಲಿಲ್ಲ. ದರ್ಶನ್ಗೆ ಮತ್ತೊಂದು ವಿಚಾರ, ಇವರ ಆಪ್ತರು ಪ್ರದೋಷ್ ಮತ್ತೆ ವಿನಯ್ ಅರೆಸ್ಟ್ ಆಗಿದ್ದು ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಯಾವುದೋ ಒಂದು ಫೈನಾನ್ಸ್ ಮ್ಯಾಟರ್ಗೆ ಕೊಲೆ ಮಾಡ್ದು ಅಂತೇಳಿ ಅವರೇ ಸರೆಂಡರ್ ಆಗಿರೋದ್ರಿಂದ ಅಲ್ಲಿಗೆ ಮುಗಿಯಬಹುದು ಅನ್ನೋ ಲೆಕ್ಕದಲ್ಲಿದ್ರು. ಆದ್ರೆ ಇನ್ ಕೇಸ್ ಏನಾದ್ರೂ ಕೇಸು ಗಂಭೀರತೆಯನ್ನ ಪಡ್ಕೊಂಡ್ರೆ ನನ್ನ ಹೆಸರು ಎಲ್ಲಾದ್ರೂ ತಳ್ಕಾಕೊಂಡಂತಹ ಸಂದರ್ಭದಲ್ಲಿ ಭೂಗತವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಮಮತಾ. ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಸಂದರ್ಶಕರ ಕೊಠಡಿಗೆ ದರ್ಶನ್ ಹೋಗ್ತಾ ಇರುವಂತಹ ಸಂದರ್ಭ. ಜೈಲಿನ ಅಧಿಕಾರಿಗಳ ಪಹರೆಯಲ್ಲೇ ದರ್ಶನ್ ಸದ್ಯಕ್ಕೆ ಸಂದರ್ಶಕರ ಕೊಠಡಿಗೆ ಅವರ ಪತ್ನಿ ಹಾಗೂ ಸಹೋದರನ ಬಳಿ ಕಾನೂನು ಹೋರಾಟವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋಕ್ಕೂ ಮುಂಚೆ ತೆರಳುತ್ತಾ ಇರೋ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಟಿ ಶರ್ಟ್ ಬದಲಾಗಿದೆ. ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮವಸ್ತ್ರ ಇರಲ್ಲ. ಈ ಹಿಂದೆ ಕೂಡ ನಾವು ಅದನ್ನು ಹೇಳಿದ್ವಿ. ಈಗಲೂ ಕೂಡ ಅವ್ರಿಗೆ ಅವ್ರು ಬಯಸಿದಂತಹ ಬಟ್ಟೆ ಹಾಕೋದಕ್ಕೆ ಅವಕಾಶ ಇರುತ್ತೆ. ಬೇಕಾದ್ರೆ ಟಿ ಶರ್ಟು ಹಾಕ್ಬೋದು, ಇಲ್ಲಾಂದ್ರೆ ನಾನು 3 ಪೀಸಲ್ಲಿ ಓಡಾಡ್ತೀನಿ ಅಂದ್ರೆ ಹಂಗೂ ಓಡಾಡ್ಬೋದು. ಶೇರ್ವಾನಿ ಕೂಡ ಹಾಕೊಳ್ಬಹುದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಅದಕ್ಕೆಲ್ಲ ಇಲ್ಲ. ಮತ್ತೆ ಸ್ವಲ್ಪ ಗಡ್ಡ ಎಲ್ಲ ಟ್ರಿಮ್ ಮಾಡ್ದಂಗೆ ಕಾಣಿಸ್ತಾ ಇದ್ದಾರೆ. ಮತ್ತೊಂದು ಸ್ವಲ್ಪ ಲುಕ್ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇದು ಸಂದರ್ಶಕರ ಕೊಠಡಿಗೆ ಹೋಗೋಕ್ಕಿಂತ ಮುಂಚೆ ದರ್ಶನ್ ಕಂಡು ಬಂದಂತಹ ರೀತಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಫ್ರೆಶ್ ವಿಜುವಲ್ಸ್. ಬಳ್ಳಾರಿ ಜೈಲಿನಲ್ಲಿ ಸೆರೆ ಸಿಕ್ಕಿರೋದು. ಸೊ ವಿಚಾರಣಾಧೀನ ಕೈದಿ ಇರುವಂತಹ ಜಾಗ ಬೇರೆ ಇರುತ್ತೆ, ಮತ್ತೆ ಸಂದರ್ಶಕರ ಕೊಠಡಿ ಬೇರೆ ಇರುತ್ತೆ. ವಿಸಿಟರ್ಸ್ ಯಾರಿರ್ತಾರೆ ಅವರಿಗೆ ಒಂದು ಟೈಮ್ ಅನ್ನ ಕೊಟ್ಟು ಇಂತಿಷ್ಟು ಸಮಯ ಭೇಟಿ ಮಾಡಬಹುದು ಅಂತ ಅವಕಾಶವನ್ನೆಲ್ಲ ಕೊಟ್ಟು ನಿಗದಿ ಮಾಡಿರುವಂತಹ ಜಾಗಕ್ಕೆ ವಿಚಾರಣಾಧೀನ ಕೈದಿಯನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ದರ್ಶನ್ ಸೆರೆ ಸಿಕ್ಕಿದ್ದು ಹೀಗೆ. ಚಾರ್ಜ್ ಶೀಟ್ ನಲ್ಲಿ ಇವರ ವಿರುದ್ಧ ಆಲ್ಮೋಸ್ಟ್ 200ಕ್ಕೂ ಹೆಚ್ಚು ಸಾಕ್ಷ್ಯಗಳಿರೋದ್ರಿಂದ ಸಹಜವಾಗಿ ಕೇಸ್ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಬೇಲ್ ಸಿಗುತ್ತಾ ಇಲ್ವಾ, ಇನ್ನೆಷ್ಟು ದಿನಗಳ ಜರ್ನಿ, ಬಳ್ಳಾರಿ ಟೂರ್ ಇನ್ನೆಷ್ಟು ದಿನ ಇದೇ ಜೈಲಲ್ಲಿ ಮಾಡ್ಬೇಕು ನಾನು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ವಿಚಾರವನ್ನ ಕುಟುಂಬಸ್ಥರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅಂತ ಈ ಮೀಟಿಂಗ್ ತುಂಬಾ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಪರಪ್ಪನಗ್ರಹದಲ್ಲಿದ್ದಾಗ ವಾರಕ್ಕೆ 2 ಸಲ ಕುಟುಂಬಸ್ಥರು ಭೇಟಿ ಕೊಡ್ತಾ ಇದ್ರು. ಯೂಶಲಿ ಸೋಮವಾರ ಇರ್ತಾ ಇತ್ತು, ಶುಕ್ರವಾರ ಇರ್ತಾ ಇತ್ತು. ಬಟ್ ಈ ಸಲ ಗುರುವಾರ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ವಕೀಲರನ್ನು ಕರ್ಕೊಂಡು ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಬಿಕಾಸ್ ಚಾರ್ಜ್ ಶೀಟ್ ನ ಪ್ರತಿ ಸಿಗೋದು ಸ್ವಲ್ಪ ತಡ ಆಗ್ತದೆ. ಒನ್ಸ್ ಅದರಲ್ಲಿರುವಂತಹ ಅಂಶಗಳು ಏನು ಅನ್ನೋದು ಗೊತ್ತಾದ್ರೆ ನಂತರ ಆರೋಪಿಯಿಂದ ಅಂದ್ರೆ ವಿಚಾರಣಾಧೀನ ಕೈದಿಯಿಂದ ಇನ್ನಷ್ಟು ಮಾಹಿತಿ ಪಡ್ಕೊಂಡು ಬೇಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ.